ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭೈರವಿ ಊಟ ಮಾಡಿದ್ಲ, ತಿಂಡಿ ಮಾಡಿದ್ಲ, ಹುಷಾರಾಗಿದ್ದಾಳ ಅಂತ ಕೇಳ್ತಾ ಇರ್ತಾರೆ. ನೀನ್ ಮಾಡೋ ಕೀಟ್ಲೆ ತರ್ಲೆ ಎಲ್ಲ ಕೇಳಿ ಖುಷಿ ಪಡ್ತಾ ಇರ್ತಾರೆ ಗೊತ್ತಾ. ಡೈಲಿ ನಿಮ್ಮ ಅವ್ವನೂ ಫೋನ್ ಮಾಡ್ತಾರೆ, ನಿಮ್ಮ ಅಪ್ಪಯ್ಯನೂ ಫೋನ್ ಮಾಡ್ತಾರೆ. ಇದನ್ನೆಲ್ಲ ನೀವು ನನ್ನ ಹತ್ರ ಯಾಕೆ ಹೇಳಿಲ್ಲ ರೂಪಾ ಆಂಟಿ? ಅವರೇ ಹೇಳ್ಬೇಡ ಅಂತ ಹೇಳಿದ್ದಾರೆ. ನಾವು ದಿನ ಫೋನ್ ಮಾಡ್ತೀವಿ ಅಂತ ಭೈರವಿ ಗೊತ್ತಾದ್ರೆ ಅವಳು ದಿನ ನಮ್ ನೆನ್ಪಲ್ಲೇ ಇರ್ತಾಳೆ. ಅವಳು ಶಿವಗಾಮಿ ಅಮ್ಮನವ್ರ ಹತ್ರ ನಮ್ಮ ಅವ್ವನ್ ನೋಡ್ಬೇಕು, ನಮ್ಮ ಅಪ್ಪಯ್ಯನ್ ನೋಡ್ಬೇಕು ಅಂತ ಆಟ ಮಾಡ್ತಾಳೆ ಅಂತ ಹೇಳಿದ್ರು. ಆದ್ರಿಂದ ಶಿವಗಾಮಿ ಅಮ್ಮನವ್ರಿಗೆ ಬೇಜಾರಾಗುತ್ತೆ. ನಮಗೂ ಅಲ್ಲಿಗೆ ಬರ್ಬೇಕು, ಮಗುನ್ ನೋಡ್ಬೇಕು ಅಂತ ಆಸೆನೆ. ಆದ್ರೆ ನಾವು ಅವಾಗ ಬರ್ತಾ ಇದ್ರೆ ಶಿವಗಾಮಿ ಅಮ್ಮನವ್ರಿಗೆ ಬೇಜಾರಾಗುತ್ತೆ, ಅದಕ್ಕೆ ನಾವು ಬರಲ್ಲ ಅಂತ ಹೇಳಿದ್ರು. ಅವ್ರಿಗೆ ಎಷ್ಟು ಖುಷಿ ಗೊತ್ತಾ. ನಮ್ಮ ಮಗಳು ಅರಮನೆ ಅಂತ ಮನೇಲಿದ್ದಾಳೆ, ದೊಡ್ಡ ಶಾಲೆಯಲ್ಲಿ ಓದ್ತಾ ಇದ್ದಾಳೆ, ಮುಂದೆ 1000 ಜನಕ್ಕೆ ಕೆಲಸ ಕೊಡೋ ಯಜಮಾನಿ ಆಗ್ತಾಳೆ ಅಂತ ಖುಷಿ ಪಡ್ತಾ ಇದ್ರು. ಹಾಗೇನೆ ಅವಳು ಹೊರದೇಶದಲ್ಲಿ ಓದ್ತಾಳೆ. ಅವಳು ನಮ್ಮನ್ ಮರ್ತರೂ ಪರವಾಗಿಲ್ಲ, ಅವಳು ಖುಷಿಯಾಗಿರ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಗೊತ್ತಾ ನಿನ್ಗೆ. ನೋಡಿ ರೂಪಾ ಆಂಟಿ, ಈ ವಿಷಯ ಗೊತ್ತಿಲ್ಲದೆ ಅಪ್ಪಯ್ಯ ಅವನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ಅವ್ರನ್ನ ನನ್ ಬಿಟ್ಟಿರಕ್ ಆಗಲ್ವಲ್ಲ. ದಿನಕ್ಕೆ ಒಂದ್ಸಲಿ ಆದ್ರೂ ನನ್ನನ್ನ ನೆನ್ಸ್ಕೋಬೇಕಲ್ವಾ. ಆದ್ರೂ ಯಾಕೆ ನನ್ನನ್ನ ನೆನ್ಸ್ಕೋತಿಲ್ಲ, ಫೋನ್ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಅವಾಗ್ಲೇ ಹೇಳಿದ್ನಲ್ಲ, ಅದೇ ಮನ್ಸು ಒಂಥರ ಬೇಜಾರಿತ್ತು, ನೋವಿತ್ತು ಅಂತ. ಆದ್ರೆ ಈಗ ಮನ್ಸೆಲ್ಲ ಖುಷಿ ಆಗಿದೆ, ಸಂತೋಷ ಆಗ್ತಿದೆ ನಂಗೆ. ಇದೇ ಖುಷಿಗೆ ಆಚೆ ಸುತ್ತಾಡ್ಕೊಂಡ್ ಬಂದ್ರೆ ಇಷ್ಟು ಚೆನ್ನಾಗಿರುತ್ತೆ. ಸರಿ ಆಯ್ತು, ಬಾ ಕರ್ಕೊಂಡು ಹೋಗ್ತೀನಿ. ಆದ್ರೆ ಹಾಲು ಕುಡಿಬೇಕು. ಅಯ್ಯೋ, ಹಾಲು ಬೇಡ, ಏನು ಬೇಡ, ಬನ್ನಿ ಕಮಲಮ್ಮಜ್ಜಿ ಹೋಗೋಣ. ಸರಿ ಬನ್ನಿ ಬನ್ನಿ ಬನ್ನಿ. ಬಾ.